ಹೊಸನಗರ ತಾಲೂಕು ಕಚೇರಿಯಲ್ಲಿ ಎಗ್ಗು ಸಿಗ್ಗಿಲ್ಲದೆ ನಡೆಯುತ್ತಿರುವ ಲಂಚದ ಹಾವಳಿ ಕುರಿತು ನ್ಯೂಸ್ ಪೋಸ್ಟ್ ಮಾರ್ಟಂ ಮಾಸಪತ್ರಿಕೆಯ ಆಗಸ್ಟ್ ತಿಂಗಳ ಸಂಚಿಕೆ ಹಾಗೂ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಈ ವರದಿಯಲ್ಲಿ ಮುಖ್ಯವಾಗಿ ಕೆರೆಹಳ್ಳಿ ಹೋಬಳಿ ಕಂದಾಯ ನಿರೀಕ್ಷಕ ಹೊಸನಗರ ತಾಲೂಕು ಕಚೇರಿಯಲ್ಲಿ ನಡೆಸಿದ ಹಣದ ವ್ಯವಹಾರದ ಬಗ್ಗೆ ಫೋಟೋ ದಾಖಲೆ ಸಹಿತ ಪ್ರಸ್ತಾಪಿಸಲಾಗಿತ್ತು. ಈ ವರದಿಯನ್ನು ಗಮನಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಇತ್ತೀಚೆಗೆ ರಿಪ್ಪನ್ಪೇಟೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸಭಾಂಗಣಕ್ಕೆ ಕಂದಾಯ ನಿರೀಕ್ಷಕನನ್ನು ಕರೆಸಿಕೊಂಡು ಇಂತಹ ದೂರುಗಳು ಇನ್ನೊಮ್ಮೆ ಬಂದರೆ ಸಸ್ಪೆಂಡ್ ಮಾಡಿಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಏನಾದ್ರು ಬಂದ್ರೆ ಗೊತ್ತಾಯ್ತಾ, ತಕ್ಷಣ ಸಸ್ಪೆಂಡ್ ಮಾಡ್ತೀನಿ. ಇವತ್ತು ನೆನ್ಪಿಡ್ತೀನಿ, ಒಂದೇ ಒಂದು ಗಮನ ಬಂದು ಬಿಡೋದಿಲ್ಲ. ಹೇಳ್ತಾ ಇದ್ದೀನಿ, ಆ ಲಾಸ್ಟ್ ಮೂಲೆ ಹಾಕಿದ ಅಂತೇಳಿ ಏನಾದ್ರು ಇದು ಮಾಡಕ್ ಕೂತ್ಕೊಂಡಿದ್ರೆ ವಿಷಯ ಜನನೇ ಬಿಡೋ ಪ್ರದೇಶದಿಂದ ದಯವಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾರೆ ಸರ್ ಕೆಲವರು ಹೋಗಿ ಕೊಟ್ಟು ಜನ ಗೊತ್ತಿದೆ. ಏನಾದ್ರೆ ಇವಾಗ ಮೇಡಮ್ ಹೇಳ್ಬಿಟ್ರೆ ಮಾಡೋದು ಕಂಪ್ಲೇಂಟ್ ಇರೋದು ಕರೆದಿದ್ದು ನಾನು ಸುಮ್ಮನೆ ಕರೆದಿದ್ದ ನಾನು ನನಗೆ ಕೆಲಸ ಇಲ್ವಾ ಸುಮ್ಮನೆ ಕರೀತೀವಿ. ಕಂಪ್ಲೇಂಟ್ ಇಲ್ಲ ಕರೀತೀವಿ, ಏನಾದ್ರು ಕರೆಯಲ್ಲ ಆ ಥರ ಬರಬಾರ್ದು. ಒಂದು ಕಂಪ್ಲೇಂಟ್ ಸಸ್ಪೆಂಡ್ ಕಂಪ್ಲೇಂಟ್ ಇಲ್ಲ ನೋಡೋದು ಕಂಪ್ಲೇಂಟ್ ಬರ್ಬೋದು. ಏನಂತ ನಿಮ್ಮ ಮಕ್ಕಳಿಗೆ ಮಾಡೋದು ಚೆನ್ನಾಗಿ ಮಾಡಿ ಒಳ್ಳೆ ಆ ಥರ ನಾನು ಬರಬಾರ್ದು. ನಾಲ್ಕು-ಐದು ಸರಿ ಓಡಾಡ್ಬೇಕು ಸರ್. ಮತ್ತೆ ಇದಕ್ಕೆ 5 ಸರಿ ಓಡಾಡ್ಬೇಕು. ನೆಟ್ಟೆಲ್ಲ ಸರಿ ಸರಿ ಇಲ್ಲ, ಈ ಸರಿ ಇಲ್ಲ ಅಂತ ಹೇಳಿ ನಾನು ಯಾವುದು 4 ಸರಿ ಪಾಣಿ ಗಿಣಿ ನೆಟ್ವರ್ಕ್ ಸರಿ ಇಲ್ಲ ಸರಿ ಹೌದು, ಹೊಸನಗರ ತಾಲೂಕು ಕಚೇರಿಗೆ ನ್ಯೂಸ್ ಪೋಸ್ಟ್ ಮಾರ್ಟಂ ಸಂಪಾದಕರು ಹೋಗಿದ್ದ ಸಂದರ್ಭದಲ್ಲಿ ಕೆರೆಹಳ್ಳಿ ಹೋಬಳಿಯ ಕಂದಾಯ ನಿರೀಕ್ಷಕ ಕಚೇರಿಗೆ ಬಂದ ವ್ಯಕ್ತಿಯೊಬ್ಬರಿಂದ ಹಣ ಪಡೆದುಕೊಳ್ಳುತ್ತಿದ್ದದ್ದನ್ನು ಸಂಪಾದಕರು ತಮ್ಮ ಮೊಬೈಲಿನಲ್ಲಿ ಸೆರೆ ಹಿಡಿದಿದ್ದರು ಮತ್ತು ಸಂಪಾದಕರು ಈ ಹಣದ ವ್ಯವಹಾರದ ಕುರಿತು ಕಂದಾಯ ನಿರೀಕ್ಷಕನನ್ನು ಸ್ಥಳದಲ್ಲಿಯೇ ಪ್ರಶ್ನಿಸಿದ್ದರು. ಸಂಪಾದಕರು ಪ್ರಶ್ನಿಸುತ್ತಿದ್ದಂತೆ ಕಕ್ಕಾಬಿಕ್ಕಿಯಾದ ಕಂದಾಯ ನಿರೀಕ್ಷಕ ನಾನು ಕೊಟ್ಟ ಸಾಲದ ಹಣವನ್ನು ವಾಪಸ್ಸು ತೆಗೆದುಕೊಳ್ಳುತ್ತಿದ್ದೆ ಎಂದು ಜಾರಿಕೊಳ್ಳಲು ಪ್ರಯತ್ನಿಸಿದ್ದ. ಈ ಎಲ್ಲಾ ದಾಖಲೆಗಳನ್ನಿಟ್ಟುಕೊಂಡು ನ್ಯೂಸ್ ಪೋಸ್ಟ್ ಮಾರ್ಟಂನ ಆಗಸ್ಟ್ ತಿಂಗಳ ಸಂಚಿಕೆ ಹಾಗೂ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸನಗರ ತಾಲೂಕು ಕಚೇರಿಯಲ್ಲಿ ಖುಲ್ಲಂ ಖುಲ್ಲಾ ಲಂಚವೋ ಲಂಚ ಎನ್ನುವ ಶೀರ್ಷಿಕೆಯೊಂದಿಗೆ ಆಡಿಯೋ, ವಿಡಿಯೋ ಮತ್ತು ಫೋಟೋ ಸಹಿತ ವರದಿಯನ್ನು ಪ್ರಕಟಿಸಲಾಗಿತ್ತು. ಈ ವರದಿಯನ್ನು ಗಮನಿಸಿ ಮತ್ತು ಸ್ಥಳೀಯರಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ಸಭಾಂಗಣಕ್ಕೆ ಕಂದಾಯ ನಿರೀಕ್ಷಕನನ್ನು ಕರೆಸಿಕೊಂಡ ಶಾಸಕರು ಇನ್ನೊಮ್ಮೆ ಇಂತಹ ಒಂದೇ ಒಂದು ದೂರು ಬಂದರೂ ಸಸ್ಪೆಂಡ್ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಾಗೇನೂ ಇಲ್ಲ ಎಂದು ಕಂದಾಯ ನಿರೀಕ್ಷಕ ಸಮರ್ಥಿಸಿಕೊಳ್ಳಲು ಹೋದರೆ, ನಿನ್ನ ಬಗ್ಗೆ ದೂರು ಬಂದಿದ್ದಕ್ಕೆ ನಾನು ಕರೆಸಿಕೊಂಡಿದ್ದು, ನಿನ್ನನ್ನು ಸುಮ್ಮನೆ ಕರೆಸಿಲ್ಲ, ನನಗೇನು ಬೇರೆ ಕೆಲಸವಿಲ್ಲವಾ ಎಂದು ಪ್ರಶ್ನಿಸಿ ಇನ್ನು ಮುಂದೆ ಯಾವುದೇ ದೂರುಗಳು ಬಾರದಂತೆ ಸರಿಯಾಗಿ ಕೆಲಸ ಮಾಡಿಕೊಂಡು ಹೋಗುವಂತೆ ಎಚ್ಚರಿಕೆ ನೀಡಿ ಈ ಮೂಲಕ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಈಗಾಗಲೇ ಲಂಚದ ವಿಷಯದಲ್ಲಿ ಸಾಕಷ್ಟು ದೂರುಗಳು ಬಂದಿರುವ ಈ ಕಂದಾಯ ನಿರೀಕ್ಷಕನಿಗೆ ಈ ಎಚ್ಚರಿಕೆ ಕೂಡ ಸಾಲುವಂತೆ ಕಾಣುತ್ತಿಲ್ಲ. ಯಾಕೆಂದರೆ ಶಾಸಕರು ಎಚ್ಚರಿಕೆ ನೀಡಿದ ನಂತರವೂ ಸಭಾಂಗಣದಿಂದ ಈಚೆಗೆ ಬಂದವನು ಈತನ ಕುರಿತು ದೂರಿದವರ ಬಗ್ಗೆ ಕೇವಲವಾಗಿ ಮಾತನಾಡಿಕೊಂಡೇ ಹೊರಹೋಗಿದ್ದಾನೆ ಎಂದು ಜನರೇ ನ್ಯೂಸ್ ಪೋಸ್ಟ್ ಮಾರ್ಟಂ ಗಮನಕ್ಕೆ ತಂದಿದ್ದಾರೆ.
ಅಂದರೆ ಈತ ಈಗ ಇರುವ ಜಾಗದಲ್ಲೇ ಮುಂದುವರಿದರೆ ಈತನ ಬಗ್ಗೆ ಶಾಸಕರ ಬಳಿ ದೂರಿದ ಜನರಿಗೂ ತೊಂದರೆ ಕೊಡುವುದರಲ್ಲಿ ಅನುಮಾನವಿಲ್ಲ. ಆದ್ದರಿಂದ ಶಾಸಕರು ಈ ಕೂಡಲೇ ಈತನ ಅಮಾನತಿಗೆ ಶಿಫಾರಸು ಮಾಡಿದರೆ ಮಾತ್ರ ಇಂತಹ ಭ್ರಷ್ಟರಿಗೆ ಹೊಸನಗರ ತಾಲೂಕಿನ ಯಾವುದೇ ಕಚೇರಿಯಲ್ಲಿ ಲಂಚದ ಹಣಕ್ಕೆ ಕೈಯೊಡ್ಡಲು ಭಯ ಹುಟ್ಟುತ್ತದೆ ಎನ್ನುವುದು ಇಲ್ಲಿನ ಜನರ ಆಗ್ರಹವಾಗಿದೆ. ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartum.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.